ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶೋಭಾ. ಆರೋಗ್ಯದ ಅಡುಗೆ ಮನೆಗೆ ಸ್ವಾಗತನ ಬಯಸ್ತಾ ನಾನಿವತ್ತು ಮಾಡ್ತಾ ಇರುವಂತಹ ಒಂದೊಳ್ಳೆ ಆರೋಗ್ಯಕರವಾದಂತಹ ಹಾಗೆಯೇ ಎಲ್ಲರಿಗೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮನೆಯಲ್ಲೇ ಒಂದು ಅರ್ಧ ಲೀಟರ್ ಹಾಲಿನಿಂದ ಕೆನೆನ ನಾನಿಲ್ಲಿ ಸ್ಟಾಕ್ ಮಾಡಿ ಅದರಿಂದ ಬೆಣ್ಣೆನ ತೆಗೆದು ಬೆಣ್ಣೆಯಿಂದ ತುಪ್ಪನ ಮಾಡುವಂಥದ್ದು ಇಲ್ಲಿ ತುಂಬ ಸಿಂಪಲಾಗಿ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಮಾರ್ಕೆಟಲ್ಲಿ ಎಲ್ಲರೂ ಕೂಡ ಆರ್ಗ್ಯಾನಿಕ್ ತುಪ್ಪ ಅಂತ ಹೇಳ್ತಾ ಇದ್ದಾರೆ, ಬಟ್ ನಾವೆಷ್ಟೇ ಸಾವಿರಾರು ರೂಪಾಯಿ ಕೊಟ್ಟು ತಂದರೂ ಕೂಡ ನಮಗೆ ಅದು ಒರಿಜಿನಲ್ಲ ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಬಟ್ ಅಷ್ಟು ರುಚಿಯಾಗಿ ಕೂಡ ಇರೋದಿಲ್ಲ. ನಾವು ಕಡಿಮೆ ಖರ್ಚಿನಲ್ಲೇ ನಾವು ಮನೆಯಲ್ಲಿ ಹೇಗೆ ತಯಾರಿಸ್ಬೋದು ಅಂತ ನೋಡ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಲು ಮೊದಲೇ ಬಾರಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮಿಸ್ ಮಾಡಲೇಬೇಡಿ. ಹಾಗೆಯೇ ಹೈಪ್ ಕೂಡ ಮಾಡಿ. ಬನ್ನಿ, ನಾನಿಲ್ಲಿ ಮೊದಲನೇದಾಗಿ ನೋಡಿ ಶುಭಮ್ ಅವ್ರದ್ದು ಅಂದರೆ ನಂದಿನಿ ಬ್ರ್ಯಾಂಡಲ್ಲಿ ಶುಭಮ್ ಅಂತ ಪ್ಯಾಕೆಟ್ ಬರುತ್ತೆ, ಅದನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಅರ್ಧ ಲೀಟರ್ ಹಾಲನ್ನು ಇವಾಗ ಒಂದು ಪಾತ್ರೆಗೆ ಹಾಕಿ ನೋಡಿ, ಒಂದೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ 1 ಲೀಟ್ರು ಅಥವಾ 2 ಲೀಟ್ರು ಹಾಲು ತೊಗೊಳ್ತೀನಿ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ ನಾವು ಇದನ್ನು ಕಡಿಮೆ ಉರಿನಲ್ಲಿ ಚೆನ್ನಾಗಿ ನಾವು ಕಾಯಿಸಬೇಕಾಗತ್ತೆ. ಹಾಗೆಯೇ ನಾವು ಕಾಯಿಸಬೇಕಾದ್ರೆ ಯಾವುದೇ ರೀತಿ ಸ್ಪೂನಿಂದ ನಾವು ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಕೆನೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಇದನ್ನು ಒಂದು ಡಬ್ಬದಲ್ಲಿ ನಾನಿಲ್ಲಿ ಇದನ್ನು ಸ್ಟೋರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವಿಲ್ಲಿ ಅಂದರೆ ಆಲ್ರೆಡಿ ನಾನಿಲ್ಲಿ ಮೊಸರನ್ನ ತೊಗೊಂಡು ಬಂದಿರೋವಂಥದ್ದು ಇಲ್ಲಿ ಒಂದು ಪ್ಲಾಸ್ಟಿಕ್ ಇತ್ತು, ಅಂದರೆ ಬೌಲು. ನಾವು ಫ್ರೀಝರಲ್ಲಿ ಸ್ಟಾಕ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವಿಲ್ಲಿ ಟಪ್ಪರ್ ವೇರು ಅಥವಾ ಪ್ಲಾಸ್ಟಿಕ್ಕಲ್ಲೇ ನಾವು ಸ್ಟಾಕ್ ಮಾಡಿ ಇಡಬೇಕಾಗತ್ತೆ. ನಂತರ ನೋಡಿ ನಾನು ಮತ್ತೊಮ್ಮೆ ಹಾಲನ್ನು ಇಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಕಡಿಮೆ ಊರಿನಲ್ಲೇ ನಾವಿಲ್ಲಿ ಇದನ್ನು ಕಾಯಿಸ್ಕೊಳ್ಬೇಕಾಗತ್ತೆ. ಈ ಥರ ಒಂದು ಡಬ್ಬಗಳಿದ್ರೆ ಅಥವಾ ನೋಡಿ ನಂದಿನಿ ಅವ್ರದ್ದು ಐಸ್ ಕ್ರೀಮು, ಈ ಥರ ಒಂದು ಡಬ್ಬಗಳಿದ್ದಾಗ ನೀವೇನು ಮಾಡಿ ಈ ಥರ ಕೆನೆನ ನೀವು ಸ್ಟಾಕ್ ಮಾಡಿ ಇಟ್ಕೊಳ್ಳಿ. ಅಂದರೆ ಮಧ್ಯದಲ್ಲಿ ನೀವು 1-2 ಸ್ಪೂನು ಮೊಸರು ಸಹ ಸೇರಿಸಿ ನಾವು ಇದನ್ನು ಹೆಪ್ಪ ಹಾಕ್ಕೊಳ್ಬೇಕಾಗತ್ತೆ. ಹೆಪ್ಪ ಹಾಕಿ ಒಂದು 3-4 ಅವರ್ ಆಚೆನೇ ಇಟ್ಟು ನಂತರ ನಾವು ಇದನ್ನು ಫ್ರೀಝರಲ್ಲಿ ನಾನು ಇದನ್ನು ಸುಮಾರು ಒಂದು 1.5 ಇಂದ 2 ತಿಂಗಳವರೆಗೂ ನಾನು ಇದನ್ನು ಸ್ಟೋರ್ ಮಾಡಿದ್ದೀನಿ. ನೋಡಿ, ನಾನು ಮತ್ತೊಮ್ಮೆ ಇಲ್ಲಿ ಹಾಲನ್ನು ಕಾಯಿಸಿದ್ದೀನಿ ಯಾವ ರೀತಿ ಕೆನೆ ಬಂದಿದೆ ಅಂತ ಅಂದ್ಬಿಟ್ಟು. ನಾವು ಹೇಗಿದ್ದರೂ ಡೈಲಿ ಒಂದು ಬಾರಿ ಆದರೂ ಹಾಲನ್ನು ತೊಗೊಂಡು ಬಂದೇ ಬರ್ತೀವಿ. ನಾವೇ ಅಂತಲ್ಲ, ಯಾರೇ ಆಗಲಿ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರು 2 ಸಲ ಹಾಲನ್ನು ತೊಗೊಂಡು ಬರೋರು ಇರ್ತಾರೆ. ಸೊ ಈ ರೀತಿಯಾಗಿ ನಾವು ಕೆನೆನ ಸ್ಟಾಕ್ ಮಾಡಿ ಇಟ್ಕೊಂಡು ನಾವು ಬೆಣ್ಣೆನ ತಯಾರಿಸಿ ನಾವೇ ಮನೆಯಲ್ಲಿ ಶುದ್ಧವಾದಂತಹ ಬೆಣ್ಣೆಯಿಂದ ತುಪ್ಪನ ನಾವು ಎಷ್ಟು ಸುಲಭವಾಗಿ ನಾವು ಮನೆಯಲ್ಲಿ ಮಾಡೋದ್ರಿಂದ ತುಂಬಾ ಖುಷಿಯಾಗೂ ಇರುತ್ತೆ, ಅಷ್ಟೇ ಶುದ್ಧವಾಗೂ ಇರುತ್ತೆ, ಶುಚಿಯಾಗೂ ಕೂಡ ಇರುತ್ತೆ, ರುಚಿಯಾಗಿ ಕೂಡ ಬರುತ್ತೆ ತುಪ್ಪ. ನೋಡಿ, ನಾನಿಲ್ಲಿ ಸುಮಾರು ಒಂದು 3 ಡಬ್ಬದಲ್ಲಿ ಆಲ್ರೆಡಿ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ನಾನು ಆಲ್ರೆಡಿ ಅಂದರೆ ನಿಮ್ಗೆ ಜಸ್ಟ್ ತೋರಿಸ್ತಾ ಇರೋದು ನೋಡಿ, ಮೇಲ್ಭಾಗ ಏನಿದೆ ಅದು ಮೊಸರು. ಅದು ಆವಾಗ ನಾನು ಒಂದು ಫ್ರೀಝರಿಂದ ನೀವೇನು ಮಾಡಿ ಬೇಕಾದರೆ ಮೊಸರಿಗೆ ನೀವು ಮಾಡ್ಕೊಳ್ತೀನಿ ಅಂತ ಆದರೆ ಮೊಸರಲ್ಲಿರೋ ಕೆನೆನೇ ನೀವು ಬೇಕಾದರೆ ನೀವು ಸ್ಟಾಕ್ ಮಾಡಿ ಕೂಡ ನೀವಿಲ್ಲಿ ಇಟ್ಕೊಳ್ಬೋದು. ಇವಾಗ ನಾನು ಫ್ರೀಝರಿಂದ ತೆಗೆದು ಸುಮಾರು ಒಂದು 3-4 ಅವರ್ ಆದ ಮೇಲೆ ನಾನು ಈ ಥರ ದೊಡ್ಡದಾದಂತಹ ಜಾರಿಗೆ ಒಂದು ಅರ್ಧ ಭಾಗದಷ್ಟು ನೋಡಿ ಕೆನೆನ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಭಾಗದಷ್ಟು ನಾನು ನೀರನ್ನ ಸೇರಿಸಿ ನಾವಿದನ್ನು ಅಂದರೆ ಮಿಕ್ಸಿ ಯಾವ ರೀತಿ ಮಾಡ್ಕೋಬೇಕಂತ ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡ್ಕೋಬೇಕಾಗತ್ತೆ. ಮತ್ತು ಪುನಃ 1 ಮತ್ತು 2 ಈ ಥರದಲ್ಲಿ ನಾವು ಮಾಡಿಕೊಂಡು ನಾವಿದನ್ನು ಕೆನೆನ ತೆಕ್ಕೊಳ್ಬೇಕಾಗತ್ತೆ. ನೀವು ಮಾಡ್ತಾ ಗೊತ್ತಾಗುತ್ತೆ. ಅಂದರೆ ತುಂಬ ಇದು ಇವಾಗ ಬೇಸಿಗೆ ಇರೋದ್ರಿಂದ ಇದು ಆದಷ್ಟು ಸ್ವಲ್ಪ ತಣ್ಣಗೆ ಇರಲಿ. ತೀರಾ ನಾವು ಏನಾಗುತ್ತೆ, ಇದು ತುಂಬ ಬಿಸಿ ಇದ್ದಾಗ ಅಂದರೆ ಬೆಚ್ಚಗಿದ್ದಾಗ ನಾವು ಮಾಡೋಕ್ಕೆ ಹೋದರೆ ಅಷ್ಟು ಬೇಗ ಕೆನೆ ಬರೋದಿಲ್ಲ, ಅಂದರೆ ಬೆಣ್ಣೆ ಬರೋದಿಲ್ಲ ಈ ಥರ. ಹಾಗಾಗಿ ಸ್ವಲ್ಪ ತಣ್ಣಗಿದ್ದಾಗಲೇ ನೀವು ಇದನ್ನು ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ, ಜಸ್ಟ್ ಅರ್ಧ ಲೀಟರ್ ಹಾಲಿನಿಂದ ಸುಮಾರು ಏನಿಲ್ಲ ಅಂತ ಅಂದ್ರೂ 1 kg ಅಷ್ಟು ನಾವಿಲ್ಲಿ ಬೆಣ್ಣೆನ ತೆಗಿಬೋದು. ನೀವು ಬೇಕಾದರೆ ಅಂದರೆ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತೀನಿ ಅನ್ನೋದಾದರೆ ನೀವು ತಿಂಗಳಲ್ಲಿ 1 ಸಲ ನೀವು ಇದನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಸುಮಾರು 1-2 ತಿಂಗಳಿಗಾಗೋ ಅಷ್ಟು ನಾನಿಲ್ಲಿ ಅಂದರೆ ನಾನು ಜಾಸ್ತಿ ಮಾಡ್ಕೊಳ್ತೀನಿ. ಹಾಗಾಗಿ ಫಸ್ಟೇ ನಾನು ಫ್ರೀಝರಲ್ಲಿ ಈ ಥರ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಸುಲಭ, ಜಾಸ್ತಿ ಹೊತ್ತು ಇದೇನು ಟೈಮ್ ತಗೊಳ್ಳೋದಿಲ್ಲ. ನೋಡ್ತಾ ಇರ್ಬೋದು. ಇವಾಗ ನಾನು ಉಳಿದಿದ್ದನ್ನು ಸಹ ಈಗ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬಟ್ ತುಂಬ ತುಂಬಿಸ್ಕೊಳಕ್ಕೆ ಹೋಗಬೇಡಿ ಕೆನೆನ. ನೋಡಿ, ಈ ಥರ ಸ್ವಲ್ಪ ಫ್ರೀ ಆಗಿಬಿಡಿ. ನಂತರ ನೋಡಿ, ನೀರನ್ನು ಸ್ವಲ್ಪ ನಾವು ಹೆಚ್ಚಿಗೆನೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ,
ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ನೀವು 1 ಸಲ 2 ಸಲ ಖಂಡಿತ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಪ್ರತಿಯೊಂದೂ ಕೂಡ ಇವಾಗ ಡಬ್ಬದಲ್ಲಿ ಏನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಕೆನೆನ, ಅದನ್ನೆಲ್ಲನೂ ಕೂಡ ನಾನಿವಾಗ ಈ ಥರ ಮಿಕ್ಸಿನಲ್ಲಿ ಹಾಕಿ ಬೆಣ್ಣೆನ ಎಲ್ಲ ಕಂಪ್ಲೀಟಾಗಿ ಇವಾಗ ತೆಕ್ಕೊಂಡಿದ್ದೀನಿ. ನೋಡಿ, ಸುಮಾರು ಏನಿಲ್ಲ ಅಂದ್ರೂ ಇದು 1 kg ಅಷ್ಟು ಇಲ್ಲಿ ಬೆಣ್ಣೆ ಬಂದಿದೆ. ಅಂದರೆ 2 ತಿಂಗಳಲ್ಲಿ ನಾನು ಕೆನೆನ ತೆಗೆದಿರೋ ಅಂಥದ್ದು, ಸುಮಾರು 2 ತಿಂಗಳಲ್ಲಿ ಇಷ್ಟು ಬೆಣ್ಣೆ ಬಂದಿದೆ ನೋಡಿ. ನಾವಿಷ್ಟು ಬೆಣ್ಣೆ ತರ್ತೀವಿ 1 kg ಅಂತ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ದುಡ್ಡು ಆಗುತ್ತೆ ಅಂತ ಅಂದ್ಬಿಟ್ಟು. ನಮಗೆ ಇವಾಗ ಈ ಕಡೆ ಹಾಲು ಆಯಿತು, ಹಾಲಿನ ಜೊತೆಯಲ್ಲಿ ನೋಡಿ ಈ ಥರ ನಾವು ಸೇವಿಂಗ್ಸ್ ಕೂಡ ಮಾಡ್ಕೊಳ್ಬೋದು, ಅದರಿಂದ ಕೂಡ ನಾವು ಬೆಣ್ಣೆನ ಮಾಡ್ಕೊಳ್ಬೋದು. ಇವಾಗ ನೋಡಿ, ಇದನ್ನು ನಾವು ಸುಮಾರು ಏನಿಲ್ಲ ಅಂದ್ರೂ ಒಂದು 3ರಿಂದ 4 ಬಾರಿ ಆದ್ರೂ ನಾವು ಈ ಬೆಣ್ಣೆನ ಈ ಥರ ಪ್ರೆಸ್ ಮಾಡಿ ಅದರಲ್ಲಿರುವಂತಹ ಹಾಲಿನ ಅಂಶ ಹಾಗೆಯೇ ಮೊಸರಿನ ಅಂಶ ಎಲ್ಲ ನಾವು ಕಂಪ್ಲೀಟಾಗಿ ತೆಗಿಬೇಕಾಗುತ್ತೆ. ಹಾಗೆಯೇ ಸ್ಮೆಲ್ ಕೂಡ ಇರುತ್ತೆ. ಹಾಗಾಗಿ ನಾವು ಇದನ್ನು ಎಷ್ಟು ಚೆನ್ನಾಗಿ ತೊಳೆದು ಮಾಡ್ತೀವೋ ತುಪ್ಪ ಅಷ್ಟೇ ಚೆನ್ನಾಗಿ ಬರುತ್ತೆ. ಈ ಥರ ಪ್ರೆಸ್ ಮಾಡಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಕೈನೂ ಉಪಯೋಗಿಸಿ ತೋರಿಸ್ಲೇಬೇಕಾಗತ್ತೆ. ಹೈಜಿನಿಕ್ ಇಲ್ಲ ಅಂತ ಅಂದ್ಕೊಬೇಡಿ ದಯವಿಟ್ಟು. ಯಾಕಂದರೆ ನಾವು ಏನೇ ಒಂದು ಮಾಡ್ತೀವಿ ಅಂತ ಅಂದಾಗಲ ನಾವು ಇದನ್ನು 2 ಕೈ ಸೇರಿಸಿ ನಾವು ಇದನ್ನು ಮಾಡಲೇಬೇಕಾಗತ್ತೆ. ಸ್ವಲ್ಪ ವಿಡಿಯೋ ಇದನ್ನು ಲೆಂತಿಯಾಗಿ ಮಾಡಿದ್ದೀನಿ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾನಿಲ್ಲಿ ತೋರಿಸ್ಬೇಕಾಗಿದೆ. ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಲೆಂತಿಯಾಗಿದೆ. ದಯವಿಟ್ಟು ವಿಡಿಯೋನ ನೋಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವಾಗ ಕಂಪ್ಲೀಟಾಗಿ ಈ ನೀರು ಏನಿದೆ ಇದನ್ನು ನಾನು ಕಂಪ್ಲೀಟಾಗಿ ಚೆಲ್ಬಿಡ್ತೀನಿ. ಇದನ್ನು ಮತ್ತೆ ನಾನು ಇದರಲ್ಲಿ ವಾಶ್ ಮಾಡಲ್ಲ. ಈಗ ಪುನಃ ನೋಡಿ, ನಾನು ಒಳ್ಳೆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಮತ್ತೊಮ್ಮೆ ನಾನಿಲ್ಲಿ ತೊಳ್ಕೊಳ್ತಾ ಇದ್ದೀನಿ. ನಾನು ವಿಡಿಯೋಗೆ ಅಂತ ಅಂದ್ಬಿಟ್ಟು ಇಲ್ಲಿ 2 ಪಾತ್ರೆನ ಬಳಸಿದ್ದೀನಿ. ನೀವು ಬೇಕಾದರೆ ನೀವು ಯಾವ ಪಾತ್ರೆನಲ್ಲಿ ಮಾಡ್ತೀರಾ ಅದೇ ಪಾತ್ರೆನಲ್ಲೇ ನೀವಿಲ್ಲಿ ಕಂಪ್ಲೀಟಾಗಿ ಒಂದೇ ಪಾತ್ರೆನ ಬಳಸಿ ಇಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಪ್ರೆಸ್ ಮಾಡಿ ಮಾಡಿ ನಾವು ಬೆಣ್ಣೆನ ಚೆನ್ನಾಗಿ ತೊಳಿಬೇಕಾಗತ್ತೆ. ನನಗೆ ತುಪ್ಪ ಬೇಡಪ್ಪ, ನನಗೆ ಬರೀ ಬೆಣ್ಣೆನೇ ಸಾಕು ಅಂತ ಆದರೆ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಸ್ಟೆಪ್ನ ನೀವು ಫಾಲೋ ಮಾಡಿ. ಇದೇ ರೀತಿಯಲ್ಲಿ ನೀವು ಬೆಣ್ಣೆನ ಚೆನ್ನಾಗಿ ತೊಳೆದು ಒಂದು ಟಪ್ಪರ್ ವೇರ್ ಬಾಕ್ಸಲ್ಲಿ ನೀವು ಸ್ಟೋರ್ ಕೂಡ ನೀವು ಮಾಡ್ಕೊಳ್ಬೋದು. ಇವಾಗ ಪುನಃ ನಾನು ಇನ್ನೊಂದು ಸಲ ಇದನ್ನು ವಾಶ್ ಮಾಡ್ಕೊಳ್ತೀನಿ. ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿನೇ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು. ಮಕ್ಕಳಿಗೆ ನೀವು ಏನಾದರೂ ಕೊಡಬೇಕು ಅಂದಾಗ ನೋಡಿ, ಇದನ್ನು ನೀವು ಹೊರ್ಗಡೆ ನೀವು ತಣ್ಣೀರಲ್ಲಿ ಒಂದು ಸ್ಪೂನ್ ಕೊಡ್ತೀನಿ ಅಂತ ಆದರೆ ತಣ್ಣೀರಲ್ಲಿ ಇಟ್ಬಿಟ್ಟು ನಂತರ ನೀವು, ಅಂದರೆ ಈಗ ಬ್ರೆಡ್ಡಲ್ಲಿ ತಿನ್ನೋರು ತುಂಬ ಜನ ಇರ್ತಾರೆ ಮಕ್ಕಳು ಬ್ರೆಡ್ ಜೊತೆಯಲ್ಲಿ. ಆವಾಗ ನೀವೇನು ಮಾಡಿ, ಬ್ರೆಡ್ಡು ಟೋಸ್ಟ್ ಮಾಡಬೇಕು ಅಂದಾಗ ಈ ಒಂದು ಬೆಣ್ಣೆನ ನೀವು ಹಚ್ಚಿ ನೀವು ಮಕ್ಕಳಿಗೆ ಕೊಡ್ಬೋದು. ಯಾಕಂದರೆ ಮನೆಯಲ್ಲಿ ನಾವೇ ಮಾಡಿರೋದ್ರಿಂದ ಹೈಜಿನಿಕ್ ಆಗೂ ಇರುತ್ತೆ, ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಬರ್ತಾ ವ್ಯೂಸ್ ಯಾಕೋ ಕಮ್ಮಿ ಬರ್ತಾ ಇದೆ. ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ಅವರೆಲ್ಲ ನೋಟಿಫಿಕೇಷನ್ನು ಆನ್ ಮಾಡ್ಕೊಂಡಿದ್ದೀರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಸೊ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಮೇಲೆ ನೀವು ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಇಲ್ಲ ಅಂದರೆ ವಿಡಿಯೋ ನಂದು ಎಲ್ಲೂ ತಲುಪ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಮೇ ಬಿ. ಸೊ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಕಂಪ್ಲೀಟಾಗಿ ಬೆಣ್ಣೆನ ಒಂದು 4 ಬಾರಿ ನಾನಿಲ್ಲಿ ವಾಶ್ ಮಾಡಿ ಇವಾಗ ನಾನು
ಲೋ ಫ್ಲೇಮಲ್ಲೇ ನಾವು ಇದನ್ನು ಬೆಣ್ಣೆನ ಕಾಯಿಸ್ಕೊಳ್ಬೇಕಾಗತ್ತೆ. ಬೆಣ್ಣೆಯಿಂದ ನಾವು ತುಪ್ಪನ ಕಾಯಿಸೋದು ತುಂಬಾ ಪ್ರೊಸೀಜರ್ ಇದೆ. ಬಟ್ ಹಾಗಂತೇಳಿ ತುಂಬ ದೊಡ್ಡದಪ್ಪ, ತುಂಬ ಲೆಂತಿ ಆಗುತ್ತೆ, ನಾವು ಇದೆಲ್ಲ ಮಾಡಬೇಕು ಅಂದರೆ ಕಷ್ಟ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಯಾವುದೇ ಆಗಲಿ ಕಷ್ಟ ಇಲ್ಲದೇ ಅಡುಗೆ ಯಾವುದೂ ಇಲ್ಲ. ಆಮೇಲೆ ಕಷ್ಟ ಆಗೋದೇ ನಮ್ಗೆ ತುಂಬ ಇಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡಿ, ಈ ಥರ ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋನ ಮಾಡಬೇಕಾಗತ್ತೆ. ನೋಡಿ ಇವಾಗ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಇದಕ್ಕೆ ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಿಲ್ಲ, ಅಂದರೆ ಅರಿಶಿನದ ಪುಡಿ ಸೇರಿಸಿಲ್ಲ. ನಾನು ಆಮೇಲೆ ಅದನ್ನೆಲ್ಲ ಏನೇನೆಲ್ಲ ಹಾಕಬೇಕು ಈ ಒಂದು ಸುವಾಸನೆಗೆ ಅಂತ ನಾನು ಮುಂದಿನ ಒಂದು ಸ್ಟೆಪ್ಪಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇವಾಗ ನೋಡಿ ಕಂಪ್ಲೀಟಾಗಿ ಆಗಿದೆ. ಇದೊಂದು ಸ್ವಲ್ಪ ಹೊತ್ತು ಹಾಕಬೇಕು. ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದೇ ಒಂದು ಚಿಟಿಕೆ ಉಪ್ಪು, ಒಂದೇ ಒಂದು ಚಿಟಿಕೆ ಇಲ್ಲಿ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ಲೇವರಿಗೆ ಈ ಥರ ಓಪನ್ ಮಾಡಿ ಹಾಕ್ಕೊಳ್ಳಿ ಏಲಕ್ಕಿನ ಎರಡು. ನಂತರ 1/4 ಟೀ ಸ್ಪೂನು ಮೆಂತ್ಯದ ಕಾಳನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ವೀಳ್ಯದೆಲೆ, ಇದನ್ನು ಸ್ವಚ್ಛವಾಗಿ ತೊಳೆದು ನೀರಿನ ಅಂಶ ಇರಬಾರ್ದು. ಇದನ್ನು ಇವಾಗ ನೋಡಿ ನಾನಿಲ್ಲಿ ಮುರಿದುಬಿಟ್ಟು ಈ ಥರ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ವೀಳ್ಯದೆಲೆ ಬದಲಾಗಿ ಬೇಕಾದರೆ ಇಲ್ಲಿ ನೀವು ಅರಿಶಿನದ ಎಲೆನ ಸೇರಿಸ್ಕೊಳ್ಬೋದು, ಅಥವಾ ನೀವು ನುಗ್ಗೆ ಸೊಪ್ಪು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಆಪ್ಷನಲ್ಲು ಬೆಳ್ಳುಳ್ಳಿ ಇಷ್ಟ ಇದ್ದರೆ ನೀವಿಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಬೆಳ್ಳುಳ್ಳಿನ ಸೇರಿಸಿಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ಮೇಲ್ಭಾಗ ಏನಿದೆ ಇದೆಲ್ಲ ಹೋಗಬೇಕು. ಇದು ಕಂಪ್ಲೀಟಾಗಿ ಆಗಿದೆ. ಬಟ್ ಇನ್ನೂ ಒಂದು 2 ನಿಮಿಷ ಅಷ್ಟೇ. ಇದು ನೋಡ್ತಾ ಇದ್ದೀರಾ, ಫೈನಲ್ ಆಗಿ ತುಪ್ಪ ರೆಡಿ ಆಯಿತು. ಹಾಗೆ ನಾನು ಮಾಡಿರೋಂತಹ ಈ ಒಂದು ವಿಡಿಯೋ ಏನು ಅನ್ನಿಸ್ತು, ಇದ್ರ ಬಗ್ಗೆ ಒಂದು ಒಳ್ಳೆ ಕಮೆಂಟ್ ಹಾಕಿ. ಹಾಗೆಯೇ ಇನ್ನಷ್ಟು ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಒಂದು ಚಾನಲ್ನ ಹೀಗೆ ನೋಡ್ತಾ ಇರಿ. ಹಾಗೆಯೇ ಮರಿದೇನೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ. ಇವಾಗ ತುಪ್ಪನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಒಂದು ಅರ್ಧ ಗಂಟೆ. ಈಗ ಇದಕ್ಕೆ ನೋಡಿ ಒಂದು ಸ್ಟೀಲ್ ಬಾಕ್ಸಿಗೆ ಈ ಥರ ಶೋಧಿಸ್ಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಈ ತಳಭಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದು ವೇಸ್ಟೇಜು. ನಾವು ಕೆನೆ ಎಲ್ಲ ತೆಗೆದು ಇಟ್ಟು ನಾವು ಅಂದರೆ ಎಷ್ಟೇ ತೊಳೆದು ಎಷ್ಟೇ ಮಾಡಿದರೂ ಕೂಡ ಈ ಥರ ಬಂದೇ ಬರುತ್ತೆ. ಸೊ ಈಗ ಫೈನಲ್ ಆಗಿ ತುಪ್ಪ ರೆಡಿ ಆಯಿತು. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಮರೀದೇನೆ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.